ಇನ್ನು ಈ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೋರ್ವ ಆಟೋ ಚಾಲಕರ ಮುಖಂಡ ಇನಾಯತ್ ಅಲಿ ಕೂಡ ಜಾಯಿನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸರ್. ಇನ್ನು ಈಗಾಗಲೇ ನಿಮ್ಮ ಆಟೋ ಚಾಲಕರು ಕೂಡ ಮಾತನಾಡ್ತಾ ಇದ್ರು, ಸಾಕಷ್ಟು ಕಷ್ಟಗಳನ್ನು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ನೀವು ಸರ್ ನಿಮ್ಮ ಈ ಸರ್ವಿಸ್ನಲ್ಲಿ ಈವರೆಗೂ ಕಂಡು ಕೇಳರಿಯದ ಎಕ್ಸ್ಪೀರಿಯನ್ಸ್ ಇದು ಹೆಂಗನಿಸ್ತಾ ಇದೆ ಸರ್ ಈ ಗ್ಯಾಸ್ ಟ್ರಬಲ್? ಖಂಡಿತ ಇದೊಂದು ಸರ್ಕಾರದ ಒಂದು ಫೇಲ್ಯೂರ್ ಅಂತ ಅನಿಸ್ತಾ ಇದೆ. ಯಾಕಂದರೆ ನೋಡಿ, ಆಟೋ ಚಾಲಕರು ಒಂದು ಬೆನ್ನೆಲುಬು ಎಕನಾಮಿಕ್ಗೆ, ಹೌದಲ್ವಾ? ಒಂದು ಬ್ಯಾಕ್ ಬೋನ್ ಆಗಿ ಇವರು ಎಕನಾಮಿಗೆ ನಮ್ಮ ಇದ್ದರೂ ಕೂಡ ಆಟೋ ಚಾಲಕರು. ಆದರೆ ಇವರೇ ಅತಿ ಹೆಚ್ಚಾಗಿ ಈ ಒಂದು ಕಷ್ಟಗಳನ್ನ ಎದುರಿಸೋವಂಥದ್ದು. ಈಗ LPG ಅಂತ ಬಂದರೆ 58ರಿಂದ 60 ರೂಪಾಯಿ ಇತ್ತು. 58ರಿಂದ 60 ರೂಪಾಯಿ. ಇವತ್ತು 90, 95, ಕೆಲವೊಂದು ಬಂಕ್ಗಳಲ್ಲಿ 105 ರೂಪಾಯಿ ಕೂಡ ದಾಟಿದೆ. ಸೊ ನಾವು ನೋಡ್ಬೋದು ಏನು ಅಂದರೆ, ನಮ್ಮಲ್ಲಿ ನಾವು ವಿಶ್ವಗುರು ಅಂತ ಹೇಳ್ತಾರೆ, ಆದರೂ ಕೂಡ ನೋಡಿ ನಮ್ಮಲ್ಲಿ ಸ್ಟಾಕೇ ನಾವು ಇಟ್ಕೊಂಡಿಲ್ಲ ಅನ್ನೋದನ್ನು, ನಮ್ಮಲ್ಲಿ ಸ್ಟಾಕ್ LPG ಸ್ಟಾಕ್ ನಾವು ಎಷ್ಟು ಮಟ್ಟಕ್ಕೆ ನಾವು ದೇಶ ನಡೆಸ್ಬೋದು, ರಾಜ್ಯ ನಡೆಸ್ಬೋದು ಅನ್ನೋದನ್ನು ನಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಕೊರತೆ ಇದೆ, ಇದರಿಂದ ಸಾಮಾನ್ಯ ಚಾಲಕರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಬೋದಿಲ್ಲ. ಇದು ಒನ್ ಆಫ್ ದ ಫೇಲ್ಯೂರ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಮೇ ಬಿ ಇಟ್ಸ್ ಸೆಂಟ್ರಲ್ ಗೌರ್ಮೆಂಟ್, ಐದರ್ ಸ್ಟೇಟ್ ಗೌರ್ಮೆಂಟ್. ಇನ್ನು ಸ್ಟೇಟ್ ಗೌರ್ಮೆಂಟು ಕೂಡ ಇದಕ್ಕೊಂದು ಕ್ಲಾರಿಟಿ ಕೊಡುತ್ತೆ ಸರ್. ಅವರು ಹೇಳೋದು ಯುದ್ಧದ ಕಾರಣವೇ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ ಯುದ್ಧ ಆಗ್ತಾ ಇದೆ, ನಾವು ಕೇವಲ 40% ಮಾತ್ರ ಪ್ರೊಡಕ್ಷನ್ ಇರೋದು ಗ್ಯಾಸ್, ಉಳಿದವೆಲ್ಲವೂ ಕೂಡ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಹಾರ್ಮೋಜ್ ಜಲಸಂಧಿಯಲ್ಲಿ ಸಮಸ್ಯೆಗಳಾಗಿದೆ, ನಮಗೆ ಬರ್ತಾ ಇಲ್ಲ ಗ್ಯಾಸು. ಆದರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಇರೋದಿಲ್ವಾ? ಇರಾನ್ ಯುದ್ಧಕ್ಕೂ ಮೊದಲು ಪ್ರಧಾನಿ ಇಸ್ರೇಲಿಗೆ ಹೋಗ್ತಾರೆ. ಇಸ್ರೇಲಿಂದ ಬರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಇನ್ಫಾರ್ಮೇಷನ್ ಇತ್ತು, ವಾರ್ನ ಇನ್ಫಾರ್ಮೇಷನ್. ಈ ಎಲ್ಲ ಮಾಹಿತಿಗಳು ದೇಶಕ್ಕೆ ಇದ್ಕಂಡೆ ಒಂದು ಬಫರ್ ಸ್ಟಾಕ್ ಅಂತಿರುತ್ತೆ, ಒಂದು ಪ್ರಿಕಾಷನ್ ಸ್ಟಾಕ್ಸ್ ಅಂತಿರುತ್ತೆ. ಆ ಪ್ರಿಕಾಷನ್ ಸ್ಟಾಕ್ ಕೂಡ ನಮ್ಮಲ್ಲಿಲ್ಲ. ಅದೇ ಸರ್, ಈಗ ನೀವು ಹೇಳ್ದಂಗೆ ನ್ಯಾಷನಲ್ ಇಂಟೆಲಿಜೆನ್ಸ್ ಅಲ್ಲದೆ ನಮ್ಮ ಪ್ರಧಾನಿನೂ ಕೂಡ ವರ್ಷಕ್ಕೆ ಅದು ಎಷ್ಟೋ ಬಾರಿ ಇಂಟರ್ನ್ಯಾಷನಲ್ ಪ್ರವಾಸನ ಮಾಡ್ತಾರೆ. ಅವ್ರಿಗೂ ಕೂಡ ಈ ಮಾಹಿತಿ ಇರಬೇಕಾಗಿತ್ತು, ಮತ್ತು ಬೇರೆ ದೇಶಗಳಿಂದ ನೋಡಿ ಕಲಿಬೋದಾಗಿತ್ತು. ಹೌದಪ್ಪ, ಒಂದು ವೇಳೆ ಏನಾದರೂ ಯುದ್ಧ ಸ್ಟಾರ್ಟ್ ಆದರೆ, ಯುದ್ಧ ಸ್ಟಾರ್ಟ್ ಆಗೋದು ಅದು ಅನ್ಎಕ್ಸೆಪ್ಟೆಡ್ ಅಲ್ಲ, ಯಾವಾಗ ಬೇಕಾದರೂ ಆಗ್ಬೋದು ಒಂದು. ಆದರೆ ಈ ಯುದ್ಧ ಒಂದು ನೆಪದಲ್ಲಿ ಈಗ ಇವರು LPG ರೇಟನ್ನು ಇವರು ಜಾಸ್ತಿ ಮಾಡೋದು ಅದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಮ್ಮದೊಂದು ಪ್ರಶ್ನೆ ಸರ್ಕಾರಕ್ಕೆ. ಯಾಕಂದರೆ ಕಚ್ಚಾ ತೈಲ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಇದು ಮಾಡೋದಾ? ಹಾಗಾದರೆ ಆಟೋ ಚಾಲಕರಿಗೆ ಸುಮಾರೀಗ ಗೌರ್ಮೆಂಟಲ್ಲಿ ಫಂಡ್ ಇರುತ್ತಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ, ಕೊಳ್ಳಿ ಬಿಡಿ, ತಿಂಗಳಿಗೆ 15,000 ರೂಪಾಯಿ ಸಬ್ಸಿಡಿ ಅಂತ ಕೊಳ್ಳಿ. ಸರ್ಕಾರ ಸಬ್ಸಿಡಿ ಕೊಡಬೇಕಲ್ವಾ? ಈಗ ಜೀವನ ಮಾಡೋಕ್ಕೆ ನೋಡಿ, ಮೊದಲನೇದಾಗಿ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ರೇಟ್ ಜಾಸ್ತಿ ಆದರೂ ಕೂಡ ಗ್ಯಾಸ್ ಸಿಗ್ತಿಲ್ಲ, ಎಲ್ಲಿ ಹೋಗಬೇಕು ಚಾಲಕರು? ಈ ವೃತ್ತಿನೇ ನಂಬ್ಕೊಂಬಂದು ಇಷ್ಟು ವರ್ಷ ಪೊಲೀಸವರಾದಮೇಲೆ ಒಂದು ಅತಿ ದೊಡ್ಡ ಒಂದು ಸಮುದಾಯ ಯಾವುದಾದ್ರೂ ಒಂದು ಸಮಾಜ ಸೇವೆಯಲ್ಲಿ ಮಾಡುತ್ತೆ ಅಂದರೆ ಅದು ಆಟೋ ಚಾಲಕರು ಮತ್ತು ನಮ್ಮ ಟ್ಯಾಕ್ಸಿ ಚಾಲಕರು. ಅಂಥದ್ರಲ್ಲಿ ಇವ್ರಿಗೆ ಒಂದು ಮೂಲೆ ಗುಂಪು ಮಾಡಿ ಬಿಡೋ ಅಂತ ಇದೊಂದು ರೇಟು ಮತ್ತು ಇದೊಂದು ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿರೋದು. ನಿಜವಾಗ್ಲೂ ಅದೇ ಥರ ಇದ್ದರೆ ಓಕೆ, ಇಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಪರ್ ಲೀಟರ್ 20 ರೂಪೀಸ್ ಸಬ್ಸಿಡಿ ಕೊಡಲಿ ಆಟೋ ಡ್ರೈವರ್ಸ್ಗೆ, ಅಲ್ವಾ? ಅದಕ್ಕೆ ಸರ್ಕಾರ ತಯಾರಿಲ್ಲ. ಸರ್ಕಾರ PR ಖರ್ಚು ಮಾಡ್ಕೊಳ್ಳೋಕ್ಕೆ, ಅಂದರೆ ಅವರ ವೈಫಲ್ಯಗಳನ್ನ ಅದನ್ನು ಮುಚ್ಚಾಕಕ್ಕೆ ಬೇರೆ ಯಾವ ಸೋಷಿಯಲ್ ಮೀಡಿಯಲ್ಲಾಗಿರ್ಬೋದು, ಈ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡ್ಕೊಳ್ತಾರೆ ಹೊರತು ಈ ಬಡ ಚಾಲಕರ ಪರ ಸರ್ಕಾರ ಮಾತಾಡೋಕ್ಕೆ ತಯಾರಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.